ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಸಿಹಿ ಮಾವಿನ ಬಜ್ಜಿ ಮಾಡ್ತಾ ಇದ್ದೇನೆ. ನೋಡಿ, ಒಂದೇ ಒಂದು ಮಾವಿನ ಹಣ್ಣು ತೊಗೊಂಡಿದ್ದೇನೆ. ಅದನ್ನು ಕಟ್ ಮಾಡಿ ಆಲ್ರೆಡಿ ಕಟ್ ಮಾಡಿದ್ದೆ. ಯಾಕೆಂದರೆ ಅದು ನೋಡುವ ಉಪ್ಪಿನಕಾಯಿ ಹಾಕೋ ಅಂತ ನೋಡಿದ್ದೆ, ಆದರೆ ಅದು ಹಣ್ಣಾಗಿತ್ತು. ಅದಕ್ಕೆ ಕಟ್ ಮಾಡಿದ್ದೆ. ಅದನ್ನು ಇವಾಗ ಬೇಯಿಸ್ಕೊಂಡಿದ್ದೇನೆ. ಇದರಲ್ಲಿ ಒಂದು ಬಜ್ಜಿ ಮಾಡ್ತಾ ಇದ್ದೇನೆ. ಸಿಹಿ ಮಾಡ್ತಾ ಇರೋದು ನಾನು, ಸಿಹಿ ಬಜ್ಜಿ ಮಾಡ್ತಾ ಇರೋದು ಮಾವಿನಕಾಯ್ದು. ತುಂಬ ಚೆನ್ನಾಗಿರುತ್ತೆ ಇದು ಆಲ್ರೆಡಿ ಬೇಯಿಸ್ಕೊಂಡಿದ್ದೇನಲ್ಲ. ಇದು ಸಿಪ್ಪೆ ತೆಳು ಇದ್ದರೆ ನೀವು ಹಾಕ್ಕೊಳ್ಬೋದು, ಆದರೆ ಸಿಪ್ಪೆ ಇದು ದಪ್ಪ ಇದೆ. ಅದರಿಂದ ಇದನ್ನೆಲ್ಲ ಸಿಪ್ಪೆಯನ್ನು ತೆಕ್ಕೊಳ್ಬೇಕು. ಸಿಪ್ಪೆಯನ್ನು ತೆಕ್ಕೊಂಡು ಚೆನ್ನಾಗಿ ಈ ರೀತಿ ತೆಕ್ಕೊಳ್ಳಿ. ಇದು ಬೇಯಿಸ್ಕೊಂಡು ಇದು ನೋಡಿ, ಇದು ಫುಲ್ಲು ಮಾವಿನ ಹಣ್ಣು ಇರುತ್ತಲ್ಲ, ಅದನ್ನು ಹಾಗೆ ಬೇಯಿಸ್ಕೊಳ್ಬೋದು. ಅದು ನಾನು ಇದು ಕಾಯಿದೆ ಅಂತ ಅಂದ್ಕೊಂಡು ಕಟ್ ಮಾಡಿದೆ, ಆದರೆ ಇದು ಸ್ವಲ್ಪ ಹಣ್ಣಾಗಿತ್ತು. ಅದಕ್ಕೆ ಏನು ಮಾಡೋದು, ತಿನ್ನಲಿಕ್ಕೆ ಆ ಕಡೆ ಹಣ್ಣು ಅಲ್ಲ ಈ ಕಡೆ ಕಾಯಿ ಎಲ್ಲ ಆ ರೀತಿ ಇತ್ತು. ಅದರಿಂದ ಇದನ್ನು ಸ್ವಲ್ಪ ಬಜ್ಜಿ ಮಾಡೋಣ ಅಂತ. ಒಳಗಿದೆಲ್ಲ ಈ ರೀತಿ ತೆಕ್ಕೊಳ್ಬೇಕು ನೀವು. ತೆಕ್ಕೊಂಡಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮತ್ತೆ ಇದನ್ನು ಅದಕ್ಕೆ ಹಾಕ್ಬೇಕು. ಅದನ್ನು ತೆಗೆದು, ಯಾಕೆಂದರೆ ಇದರಲ್ಲಿ ಒಳಗಡೆ ಎಲ್ಲ ರಸ ಇರುತ್ತೆ ನೋಡಿ, ಇದನ್ನೆಲ್ಲ ತೆಗಿಬೇಕು. ನೋಡಿ, ಅದರ ಸಿಪ್ಪೆ ಎಲ್ಲ ತೆಗೆದಿದ್ದೇನೆ ನಾನು. ನೋಡಿ, ಇಲ್ಲಿದೆ ಅದರ ಸಿಪ್ಪೆ ತೆಗೆದಿದ್ದೇನೆ. ಈ ಸಿಪ್ಪೆಯಲ್ಲಿ ಮತ್ತೆ ಇದೆ. ಅದಕ್ಕೆ ಏನು ಮಾಡ್ತೇನೆ, ಇದು ಅದನ್ನು ಬೇಯಿಸ್ಕೊಂಡಿದ್ದಲ್ಲ, ಅದರ ನೀರಿದೆ, ಅದನ್ನೇ ಹಾಕ್ತಾ ಇದ್ದೇನೆ. ಸ್ವಲ್ಪ ಹಾಕಿ ಚೆನ್ನಾಗಿ ಈ ರೀತಿ ಹಿಚ್ಕಿದ್ರೆ ಅದರದ್ದು ಒಳಗಡೆ ಇರುತ್ತಲ್ಲ ಮಾಂಸ ಎಲ್ಲ ಸ್ವಲ್ಪ ಎಕ್ಸ್ಟ್ರಾ ಅದೆಲ್ಲ ಬರುತ್ತೆ. ಅದನ್ನು ಇದಕ್ಕೆ ಹಾಕ್ಕೊಳ್ಬೋದು. ಈ ಸಿಪ್ಪೆದ್ದೆಲ್ಲ ನೋಡಿ ಈ ರೀತಿಯ ಬರುತ್ತೆ ಎಲ್ಲ ಚೆನ್ನಾಗಿ. ಇಲ್ಲಿದ್ರೆ ಸುಮ್ಮನೆ ಬಿಸಾಡ್ತೀರಲ್ಲ, ಈ ರೀತಿ ಮಾಡಿ ತೆಗೆದು ನೀರು ಅದನ್ನೇ ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೊಂದು 1/4 ಸ್ಪೂನಷ್ಟು ಅರಿಶಿಣದ ಪೌಡ್ರ್ ಹಾಕ್ತಾ ಇದ್ದೇನೆ. ಇದು ನನಗೆ ತುಂಬ ಇಷ್ಟ, ಅಮ್ಮ ಮಾಡಿಕೊಡ್ತಿದ್ರು ನಾನು ಸಣ್ಣವಳಿರುವಾಗ. ಇದಕ್ಕೊಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಯಾಕೆಂದರೆ ಇದು ಒಂದೇ ಮಾವಿನಕಾಯಿ ತೊಗೊಂಡಿದ್ದು ನಾನು. ಅದರಿಂದ ಮಾವಿನ ಹಣ್ಣಿರುತ್ತಲ್ಲ ಅದರಲ್ಲೂ ಮಾಡ್ಕೊಳ್ಬೋದು, ಚೆನ್ನಾಗಿರುತ್ತೆ. ಇದು ತುಂಬ ಹಣ್ಣಾಗಲಿಲ್ಲ, ಈಗ ಸ್ವಲ್ಪ ಕಾಯಿ ಇದೆ, ಅದರಿಂದ ಅದ್ರಲ್ಲಿ ಮಾಡ್ತಾ ಇದ್ದೇನೆ. ತುಂಬ ಮಾವಿನ ಹಣ್ಣು ಇರುತ್ತಲ್ಲ, ಜಾಸ್ತಿ ಮಾವಿನ ಹಣ್ಣಾಗಿ ತಿನ್ನಲಿಕ್ಕೆ ಆಗಲ್ಲ ಅಂತ ಇರುತ್ತಲ್ಲ, ಅದರಲ್ಲಿ ಮಾಡ್ಬೋದು, ಇನ್ನೂ ಚೆನ್ನಾಗಿರುತ್ತೆ. ಖಾರಕ್ಕೆ ಒಂದು 2 ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಇದು ಖಾರಕ್ಕಿದೆ ಹಸಿಮೆಣಸಿನ್ಕಾಯಿ. ಇವಾಗ ಇದನ್ನು ಉಪ್ಪು, ಅರಿಶಿಣ ಮತ್ತು ಹಸಿಮೆಣಸಿನ್ಕಾಯಿ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದನ್ನು. ಈಗಿನ ಮಕ್ಕಳೆಲ್ಲ ಮಾಡಿಕೊಟ್ರೆ ತಿನ್ನಲ್ಲ, ಯಾಕೆಂದರೆ ಅದು ಸಿಹಿ ಇರುತ್ತಲ್ಲ. ಅದರಿಂದ ಇದಕ್ಕೆ ಇವಾಗ ಒಂದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ಸಿಹಿಗೆ ಒಂದು ಬೆಲ್ಲ ಹಾಕ್ತಾ ಇದ್ದೇನೆ. ಕೆಲವರಿಗೆ ಬೆಲ್ಲ ಹಾಕಿದರೆ ಇಷ್ಟ ಆಗಲ್ಲಲ್ಲ, ಅದರಿಂದ ತಿನ್ನಲ್ಲ. ಅದು ನನಗೆ ತುಂಬ ಇಷ್ಟ. ಬೆಲ್ಲ ಹಾಕಿದ್ಮೇಲೆ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆಮೇಲೆ ಇದಕ್ಕೊಂದು ಒಗ್ಗರಣೆ ಕೊಟ್ಟರೆ ಮಾವಿನಕಾಯಿ ಇದು ಸಿಹಿ ಬಜ್ಜಿ ರೆಡಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾರಿಗಾದ್ರೂ ಈ ರೆಸಿಪಿ ಗೊತ್ತಿಲ್ಲ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇದು ಅನ್ನದ ಜೊತೆ ತಿನ್ಬೋದು, ಇಲ್ಲಾಂದರೆ ಹಾಗೆ ಕೂಡ ತಿನ್ಬೋದು. ಹುಳಿ ಖಾರ ಎಲ್ಲ ಚೆನ್ನಾಗಿರುತ್ತೆ. ಇದು ಹಸಿಮೆಣಸಿನ್ಕಾಯಿ ಹಾಕಿದ್ದೇವಲ್ಲ, ಬೆಲ್ಲ ಹಾಕಿದ್ದೇವಲ್ಲ, ಮತ್ತು ಮಾವಿನಕಾಯಿದು ಸಹ ಹುಳಿ ಬೀಳುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಇದನ್ನು ಬಿಸಾಡಬೇಕು ಅಂತಿಲ್ಲ, ಇದು ಅನ್ನದ ಜೊತೆ ಇದನ್ನು ಕೂಡ ತಿನ್ಬೋದು. ಆವಾಗ ಮಾವಿನ ಹಣ್ಣಿದ ರಸಾಯನ ಎಲ್ಲ ಮಾಡ್ತೇವಲ್ಲ, ಅವಾಗ ಇದು ಕೂಡ ಇರುತ್ತಲ್ಲ ಅದ್ರದ್ದು ವಾಟೆ ಕೂಡ, ಹಾಗೆ ಅದ್ರ ಜೊತೆಯಲ್ಲಿ ತಿನ್ಬೋದು. ಬೇಡ ಅಂದರೆ ಚೆನ್ನಾಗಿ ಇಸುಕಿ ಬಿಸಾಡ್ಬೋದು. ನಾನು ಬಿಸಾಡಲ್ಲ, ಇದ್ರ ಜೊತೆಯಲ್ಲಿ ಇರುತ್ತೆ. ಇದನ್ನೇ ಹಾಕ್ಕೊಂಡು ಕೂಡ ಊಟಕ್ಕೆ ತಿಂತೇನೆ, ಅಷ್ಟು ಇಷ್ಟ ನನಗೆ. ಇದು ಸಣ್ಣವಳಿರುವಾಗ ತುಂಬ ತಿಂತಿದ್ದೆ. ನಮ್ಮಲ್ಲಿ ಮರ ಎಲ್ಲ ತುಂಬ ಇತ್ತು ಆಗ. ಈಗೆಲ್ಲ ದುಡ್ಡು ಕೊಟ್ಟು ತಗೊಳ್ಬೇಕು. ಇವಾಗೆಲ್ಲ ಕಮ್ಮಿ ಆಗಿದೆ ಮರ ಎಲ್ಲ. ಅವಾಗ ನಮ್ಮನೆಯಲ್ಲೇ ಇತ್ತು, ಅಮ್ಮ ತುಂಬ ಮಾಡ್ತಿದ್ರು ಇದನ್ನು. ಇದು ಒಂದ್ಸಲ ಚೆನ್ನಾಗಿ ಇವಾಗ ಮಿಕ್ಸ್ ಆದಮೇಲೆ ಇದಕ್ಕೆ ನೀವು ಒಗ್ಗರಣೆ ಕೊಡಬೇಕು. ಇಷ್ಟೇ, ತುಂಬ ಸಿಂಪಲ್ ರೆಸಿಪಿ, ಒಂದು 5 ನಿಮಿಷದಲ್ಲಿ ಮಾಡ್ಬೋದು. ಇವಾಗ ನೋಡಿ, ಉಪ್ಪು ಖಾರ ಸಿಹಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಹೀಗೆ ಕಾಣ್ತಿದೆ ನೋಡಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅನ್ನದ ಜೊತೆ ಹಾಕ್ಕೊಂಡು ತಿಂದರೆ ನೀವು, ಸಿಹಿ ಇಷ್ಟ ಇರೋರಿಗೆ ಆಗುತ್ತೆ, ಸಿಹಿ ಇಷ್ಟ ಇಲ್ಲ ಅಂದವರು ಸ್ವಲ್ಪ ಸಿಹಿ ಕಡಿಮೆ ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಇದನ್ನು ತೆಗೆದು ಬಿಸಾಡ್ಬೋದು. ಬೇಕಿದ್ರೆ ನೀವು ಎಲ್ಲಾದ್ರೂ ರಸ ಎಲ್ಲ ತೆಗೆದು ಬಿಸಾಡ್ಬೋದು. ನಾನು ಬಿಸಾಡಲ್ಲ, ಅದ್ರ ಜೊತೆ ಅನ್ನದಲ್ಲಿ ಹಾಕ್ಕೊಂಡು ತಿನ್ನಿ, ಅದೊಂದು ರುಚಿಯೇ ಬೇರೆ. ನಿಮಗೆ ನಿಮ್ಮ ಬಾಲ್ಯದ ದಿನಗಳು ನೆನಪಾಗುತ್ತೆ. ಆವಾಗೆಲ್ಲ ತಿಂದಿರ್ತಾರೆ, ಸುಮಾರು ಜನ ಇದು ಮಾಡಿರ್ತಾರೆ ಮನೆಯಲ್ಲಿ. ಇವಾಗ ಇದಕ್ಕೊಂದು ಒಗ್ಗರಣೆ ಕೊಡ್ತೇನೆ. ಒಗ್ಗರಣೆ ಹಾಕ್ಲಿಕ್ಕೆ ಎಣ್ಣೆ ಇಟ್ಟಿದ್ದೇನೆ. ಎಣ್ಣೆ ಇಟ್ಟು ಒಂದೇ ನಾನು ಮಾವಿನ ಹಣ್ಣು ತಗೊಂಡಿದ್ದೇನಲ್ಲ, ಅದರಿಂದ ಒಂದು ಸ್ವಲ್ಪನೇ ಒಗ್ಗರಣೆ ಹಾಕಿ. ಜಾಸ್ತಿ ತಗೊಂಡು ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. 1 ಸ್ಪೂನ್ ಸಾಸಿವೆ ಹಾಕಿದ್ದೇನೆ, ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕಿದ್ದೇನೆ, ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ, ಮತ್ತೊಂದು ಸ್ವಲ್ಪ ಕರಿಬೇವು. ಬೇಕಿದ್ರೆ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಳ್ಬೋದು. 1 ಕೆಂಪು ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ, ಯಾಕೆಂದರೆ ಖಾರಕ್ಕೆ ನಾವು ಹಾಕಿದ್ದೇವೆ ಅದು ಆಲ್ರೆಡಿ. ಆದ್ದರಿಂದ ಕೆಲವರು ಇದಕ್ಕೆ ಬೇಕಿದ್ರೆ ಹಿಂಗೆ ಹಾಕ್ಕೊಳ್ತಾರೆ, ಆದರೆ ನೀವು ಸಿಹಿ ಬಜ್ಜಿ ಮಾಡುವಾಗ ಹಿಂಗು ಹಾಕಿದ್ರೆ ಚೆನ್ನಾಗಿರಲ್ಲ. ಅದರಿಂದ ಹಿಂಗೆ ಸ್ಕಿಪ್ ಮಾಡಿ. ಒಂದು ಒಗ್ಗರಣೆ ಆದಮೇಲೆ ಅದಕ್ಕೆ ಹಾಕಬೇಕು. ಇವಾಗ ನೋಡಿ, ಇದು ಒಗ್ಗರಣೆ ಆಗ್ತಾ ಇದೆ. ಇವಾಗ ಅದಕ್ಕೆ ಹಾಕ್ತೇನೆ. ಅದು ಮಾವಿನ ಹಣ್ಣು ಬೇಯಿಸ್ಕೊಂಡು ಮಾಡಿದ್ದು ನಾನು. ಅದು ಬೇಯಿಸ್ಕೊಡುವಾಗ ವಿಡಿಯೋ ಮಿಸ್ ಆಗಿದೆ, ಬೇಯಿಸ್ಕೊಂಡಿದ್ದು ವಿಡಿಯೋದು. ನೀವು ಒಂದು ಪಾತ್ರೆಯಲ್ಲಿ ಇಡೀ ಮಾವಿನ ಹಣ್ಣು ಹಾಕಿ ಬೇಯಿಸ್ಕೊಳ್ಬೋದು. ಇವಾಗ ಒಗ್ಗರಣೆ ಆಗಿದೆ, ಇದಕ್ಕೆ ಹಾಕ್ತೀನಿ. ನೋಡಿ ಫ್ರೆಂಡ್ಸ್, ಬೇಯಿಸ್ಕೊಂಡ ಮಾವಿನ ಹಣ್ಣಿನ ಬಜ್ಜಿ ರೆಡಿ ಆಗಿದೆ.
ಅದು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಪಾತ್ರೆ, ಇಷ್ಟು ದೊಡ್ಡ ಚಿಕ್ಕ ಪಾತ್ರೆ ತಗೊಂಡು ಅದರಲ್ಲಿ ಇಟ್ಟು ಸ್ವಲ್ಪ ನೀರು ಹಾಕಿ ಇಡೀ ಮಾವಿನ ಹಣ್ಣನ್ನೇ ಬೇಯಿಸ್ಕೊಳ್ಳಿ. ನೀವು ಕಟ್ ಮಾಡಿ ಬೇಯಿಸ್ಕೊಳ್ಬೇಕಂತಿಲ್ಲ. ನಾನು ಯಾಕೆ ಕಟ್ ಮಾಡಿದೆ ಅಂದರೆ ಅದು ಹಣ್ಣಾಗಿದೆ ಅಂತ ಗೊತ್ತಿರಲಿಲ್ಲ, ಕಾಯಿದೆ ಅಂತ ಉಪ್ಪಿನಕಾಯಿ ಹಾಕೋಣ ಅಂತ ಕಟ್ ಮಾಡಿದೆ. ಆದರೆ ಅದು ಕೆಂಪು ಕಲರ್ ತಿರುಗಿತ್ತು, ಅದು ಹಣ್ಣಾಗ್ತಾ ಬಂದಿತ್ತು. ಅದರಿಂದ ಅದನ್ನು ಬಜ್ಜಿ ಮಾಡಿದ್ದೇನೆ. ನೀವು ಕಟ್ ಮಾಡಿದೆ ಇಡೀ ಮಾವಿನ ಹಣ್ಣನ್ನು ಬೇಯಿಸ್ಕೊಳ್ಳಿ, ಮತ್ತು ಅದರ ಸಿಪ್ಪೆ ತೆಗೆದು ಈಗ ಇಸ್ಕೊಂಡ್ರೆ ಆಯಿತು. ನಾನು ಅದು ಇಲ್ಲ ವಿಡಿಯೋ ಮಿಸ್ ಆಗಿದೆ, ಅದರಿಂದ ಅದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಇದು ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದ್ಸಲ ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಇದು. ನೀವು ಅನ್ನ ಜೊತೆ ಹಾಕೊಂಡು ತಿನ್ಬೋದು, ಬೇಕಿದ್ರೆ ಹಾಗೆ ಕೂಡ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ ಇದು. ದೋಸೆಗೆ ಕೂಡ ಚೆನ್ನಾಗಿರುತ್ತೆ. ನಿಮ್ಮದು ಸಿಹಿ ಇಷ್ಟ ಇರೋರು, ಕೆಲವರು ನಮ್ಮ ಊರ ಕಡೆ ಎಲ್ಲ ಹೇಗೆ ಅಂದರೆ ದೋಸೆ ಜೊತೆ ಬೆಲ್ಲ ಇಟ್ಕೊಂಡು ತಿಂತಾರೆ, ಅಂಥವ್ರಿಗೆಲ್ಲ ಇದು ತುಂಬ ಇಷ್ಟ ಆಗುತ್ತೆ ಇದು. ಯಾಕೆಂದರೆ ಸಿಹಿ ಸಿಹಿ ಹುಳಿ ಎಲ್ಲ ಇರುತ್ತಲ್ಲ, ಆದ್ದರಿಂದ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಇದೇ ಥರ ಹೊಸ ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.